ಹಾಯ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಸ್ವಲ್ಪ ಗಾರ್ಡನಿಂಗ್ ಕೆಲಸ ಮಾಡೋಣ ಅಂತ ಹೇಳಿ ಹಾಗೆಯೇ ಫಿಶ್ ಟ್ಯಾಂಕ್ ಕೂಡ ಹೊರಗಡೆದು ಕ್ಲೀನ್ ಮಾಡಲಿಕ್ಕುಂಟು. ಫಿಶ್ ಟ್ಯಾಂಕ್ ಯಾವಾಗಲೂ ಕ್ಲೀನ್ ಮಾಡಬಾರ್ದು, ಒಂದು 3-4 ತಿಂಗಳಿಗೊಮ್ಮೆ ಆದರೂ ಕ್ಲೀನ್ ಮಾಡಬೇಕು. ಫಿಲ್ಟರ್ ಇಡಬೇಕು, ಅದಕ್ಕೆ ಫಿಲ್ಟರನ್ನು ಮಾತ್ರ 1 ತಿಂಗಳ 15 ದಿನನ ಈ ರೀತಿ ನೀವು ಕ್ಲೀನ್ ಮಾಡಬೇಕಾಗತ್ತೆ. ಯಾಕೆಂದರೆ ಮೀನು ಯಾವ ರೀತಿ ಇದೆ ಆ ರೀತಿ, ಮೀನು ಜಾಸ್ತಿ ಇದ್ದರೆ ಫಿಲ್ಟರ್ ಬೇಗನೆ ಕ್ಲೀನ್ ಮಾಡಬೇಕಾಗತ್ತೆ, ಸ್ವಲ್ಪ ಕಮ್ಮಿ ಇದ್ದರೆ ಕಮ್ಮಿ ಲೇಟ್ ಸ್ವಲ್ಪ ಕ್ಲೀನ್ ಮಾಡ್ಬೋದು. ಇವಾಗ ಅದೇ ಹೊರಗಡೆ ಕೆಲಸ ನಡೀತಾ ಉಂಟು, ಎಲ್ಲರೂ ಬ್ಯುಸಿ ಆಗಿದ್ದೀವಿ. ನಿನ್ನೆ ಪಾಟ್ ಕೂಡ ತಂದು ಕೊಟ್ಟಿದ್ದರು ಹಸ್ಬೆಂಡ್. ಹಾಗೆ ಮಣ್ಣೆಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀನಿ. ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದನ್ನೆಲ್ಲ, ಯಾವ ರೀತಿ ಹೂವಿಗೆ ನಾನು ಮಣ್ಣೆಲ್ಲ ರೆಡಿ ಮಾಡ್ತೀನಿ, ಹೇಗೆ ಮಾಡ್ತೀನಿ, ಏನು ಮಾಡ್ತೀನಿ ಅಂತ ಹೇಳಿ. ಪಾಟಿಗೆ ಇವಾಗ ಅಷ್ಟೇ ಹೋಲ್ ತೆಗೆದಿದ್ದಾರೆ ಅವರು, ಹೋಲ್ ತೆಗೆದಿಟ್ಟರು. ಇನ್ನು ಮಣ್ಣಿನ ಪ್ರಿಪ್ರೇಷನ್ ಮಾಡಲಿಕ್ಕೆ ಉಂಟು ನನಗೆ. ಫಸ್ಟಿಗೆ ನಾನು ಕೆಲವು ನಿಮ್ಮ ಜೊತೆ ಗೊಬ್ಬರವನ್ನು ಶೇರ್ ಮಾಡ್ತೀನಿ. ಇದು ಸಾವಯವ ಗೊಬ್ಬರ ಅಂತ ಹೇಳಿ. ಇದನ್ನು ನೋಡಿ, ಗಿಡಗಳಿಗೆ ಹಾಕಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ತರಕಾರಿ ಗಿಡ ಇರಲಿ ಯಾವುದಕ್ಕೆ ಕೂಡ. ಇವಾಗ ಸತೀಶ್ ಅವರು ಅದರ ಹೆಸರು ಹೇಳ್ತಾರೆ, ಸರಿಯಾಗಿ ಕೇಳಿ ನೀವು. ಕುಸ್ಕಿ. ಓಕೆ, ನೋಡಿದ್ರಲ್ಲ, ಖುಷಿಗೆ ಕುಸ್ಕಿ ಅಂತದ ಹೇಳ್ತಾ ಇದ್ದಾರೆ ನೋಡಿ. ಇದು ಖುಷಿ ಅನುಪಮ ಆರ್ಗ್ಯಾನಿಕ್ ಫರ್ಟಿಲೈಸರ್ ಫಾರ್ ಆಲ್ ಕ್ರಾಪ್ಸ್ ಅಂತ ಹೇಳಿ, ಯಾವುದಕ್ಕೂ ಕೂಡ ಆಗುತ್ತೆ ಇದು. ಇದನ್ನು ನೀವು ಹಾಕ್ಬೋದು. ಇದು ಉಳಿದ ಎಲ್ಲ ತರಕಾರಿ ಹಾಗೂ ದನದ ಅದರಿಂದೆಲ್ಲ ಮಾಡಿರ್ತಾರೆ. ಆಮೇಲೆ ಇದು ಹರ್ಬೋ ಅಂತ ಹೇಳಿ, ಇದು ಕೂಡ ನೀವು ಹಾಕ್ಬೋದು. ತರಕಾರಿಗೆ ಕೂಡ ಹಾಕ್ತಾರೆ ಹಾಗೂ ಗಿಡಗಳಿಗೆ ಕೂಡ ಚೆನ್ನಾಗಿ ಬೆಳೆಯಲಿಕ್ಕೆ ಇದನ್ನು ಹಾಕ್ತಾರೆ. ಬೇಕಿದ್ದರೆ ಮಾತ್ರ ನೀವು ಇದನ್ನು ಯೂಸ್ ಮಾಡ್ಬೋದು. ಇವತ್ತು ನಾನು ನಿಮಗೆ 2 ರೀತಿಯಲ್ಲಿ ತೋರಿಸ್ತಾ ಇದ್ದೀನಿ, ಯಾವ ರೀತಿ ನಾವು ಮಣ್ಣನ್ನು ಪ್ರಿಪೇರ್ ಮಾಡೋದಂತ ಹೇಳಿ. ಒಂದು ಸಿಂಪಲಾಗಿ ತೋರಿಸ್ತೀನಿ, ಹಾಗೂ ಇನ್ನೊಂದು ಈ ರೀತಿ ಇದನ್ನೆಲ್ಲ ಹಾಕಿ ಯಾವ ರೀತಿ ನಾವು ಮಾಡಬೇಕಂತ ಹೇಳಿ. ನೋಡಿ, ಇದು ನಾನು ತೋರಿಸಿದೆ ನೋಡಿ, ಹರ್ಬ್ ಅಂತೇಳಿ, ಇದು ಈ ರೀತಿ ಇರುತ್ತೆ ನೋಡಲಿಕ್ಕೆ. ಇನ್ನೊಂದು ವರ್ಮಿ ಕಂಪೋಸ್ಟ್ ಅಂತ ಸಿಗುತ್ತೆ, ಅದು ಕೂಡ ತುಂಬ ಬೆಸ್ಟ್ ಎರೆಹುಳ ಗೊಬ್ಬರ. ಅದು ಈ ಸೈಡ್ ಜಾಸ್ತಿಯಾಗಿ ಸಿಗಲ್ಲ, ಹಾಗಾಗಿ ನಾನು ತರಲಿಲ್ಲ. ಇಲ್ಲದಿದ್ದರೆ ನಾನು ಮೊದಲೆಲ್ಲ ವರ್ಮಿ ಕಂಪೋಸ್ಟನ್ನೇ ಹಾಕ್ತಿದ್ದೆ, ಆನ್ಲೈನಿಂದ ತರ್ತಿದ್ದೆ. ಬೇಕಿದ್ದರೆ ನೀವು ತರಿಸ್ಬೋದು ಆನ್ಲೈನಿಂದ. ನನ್ನ ಹತ್ರ ಈ ಸಲ ಸಾವಯವ ಗೊಬ್ಬರ ಇದೆ, ಹಾಗಾಗಿ ನಾನು ಅದನ್ನು ತರಿಸಲಿಲ್ಲ. ಓಕೆ, ಫಸ್ಟಿಗೆ ಮಣ್ಣನ್ನು ಪ್ರಿಪೇರ್ ಮಾಡಿ. ಮಣ್ಣು ತೊಗೊಂಡಿದ್ದೀನಿ, ಒಳ್ಳೆ ಮಣ್ಣು. ಇದರಲ್ಲಿ ಯಾವುದು ದೊಡ್ಡ ದೊಡ್ಡ ಕಲ್ಲೆಲ್ಲ ಇದ್ದರೆ ಅದನ್ನು ಎಕ್ಕಿ ತೆಗೆಯೋಣ. ಆಮೇಲೆ ಇದಕ್ಕೆ ಮರಳು. ಇವಾಗ ನೀವು ಕಂಪ್ಲೀಟ್ ಅರ್ಧ ಅಂಶ ನಾನಿಲ್ಲಿ ಮಾಡಲ್ಲ. ಕೆಲವರು ಏನು ಮಾಡ್ತಾರೆ, ಅರ್ಧ ಮಣ್ಣು ಹಾಕಿದರೆ ಅರ್ಧ ಮರಳನ್ನು ಹಾಕ್ತಾರೆ. ನಾನು ಆ ರೀತಿ ಮಾಡಲ್ಲ. ನಾನು ಯಾವಾಗಲೂ ಒಂದು ಫುಲ್ ಬಕೆಟ್ ಮಣ್ಣು ಹಾಕಿದರೆ ಅದಕ್ಕೆ 1/4 ಮಾತ್ರ ಮರಳನ್ನು ಹಾಕ್ತೀನಿ. ಆಮೇಲೆ ಕೋಕೋಪೀಟ್ ಅಂದರೆ ತೆಂಗಿನ ಸಿಪ್ಪೆ ಎಲ್ಲ ಇರುತ್ತೆ ನೋಡಿ, ಅದರದ್ದು ನೋಡಿ, ಈ ರೀತಿ ಹುಡಿ ನಿಮಗೆ ಸಿಗುತ್ತೆ, ನರ್ಸರಿಗಳಲ್ಲಿ ಸಿಗುತ್ತೆ ಅಥವಾ ಆನ್ಲೈನಲ್ಲಿ ಕೂಡ ಸಿಗುತ್ತೆ. ನಾನು ಎಲ್ಲದರಲ್ಲೇ ಲಿಂಕ್ ಹಾಕಿರ್ತೀನಿ ನಿಮಗೆ. ಇದೇನು ಮಾಡುತ್ತೆ, ಮಣ್ಣನ್ನು ಲೂಸ್ ಮಾಡಿಡುತ್ತೆ. ಎಷ್ಟು ಮಣ್ಣು ಲೂಸ್ ಇರುತ್ತೆ ನೋಡಿ, ಅಷ್ಟು ಒಳ್ಳೆಯದು. ಬೇರುಗಳೆಲ್ಲ ಚೆನ್ನಾಗಿ ಹೋಗಿ ಒಳ್ಳೆಯದಾಗುತ್ತೆ. ಇಲ್ಲದಿದ್ದರೆ ನಾನು ಆ ಸಲ ತೋರಿಸಿದ್ದೆ ನೋಡಿ ನಿಮಗೆ, ತೆಂಗಿನ ಸಿಪ್ಪೆ ಹಾಕೋದು, ಆ ರೀತಿ ಕೂಡ ನೀವು ಹಾಕ್ಬೋದು ನೋಡಿ. ಇದು ಕೋಕೋಪೀಟ್. ಇದನ್ನು ನಾನು ಸ್ವಲ್ಪ ಇದಕ್ಕೆ ಆ್ಯಡ್ ಮಾಡಿದ್ದೀನಿ, ಒಂದು 1/4 ಬಕೆಟ್ ಅಷ್ಟೇ. ಇದನ್ನು ಎಷ್ಟು ಮರಳು ಹಾಕಿದೆ ನೋಡಿ, ಅಷ್ಟೇ ನಾನು ಕೋಕೋಪೀಟನ್ನು ಕೂಡ ಇದಕ್ಕೆ ಹಾಕಿದ್ದೀನಿ. ಬೀಜ ಎಲ್ಲ ಹಾಕುವಾಗ ಕೇವಲ ಕೋಕೋಪೀಟಲ್ಲೇ ಹಾಕ್ತಾರೆ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇದರಿಂದ ತುಂಬ ಒಳ್ಳೆಯದಿದು ಗಿಡಗಳಿಗೆ. ಯಾಕೆಂದರೆ ನಾನು ಹೇಳಿದೆ ನೋಡಿ ಆವಾಗಲೇ, ಮಣ್ಣನ್ನು ತುಂಬ ಲೂಸ್ ಆಗಿರುತ್ತೆ, ಗಟ್ಟಿ ಆಗಲಿಕ್ಕೆ ಬಿಡಲ್ಲ. ಗಿಡಗಳಿಗೆ ನೀರಿನ ಅಂಶವನ್ನು ಹಾಗೇ ಇಟ್ಟಿರುತ್ತೆ. ಆಮೇಲೆ ಇದು ಸಾವಯವ ಗೊಬ್ಬರ. ಇಲ್ಲಿ ಸಣ್ಣದು ನೋಡಿ, ಒಂದು ಸಣ್ಣ ಬಕೆಟ್ ಉಂಟು ನೋಡಿ, ಅಷ್ಟೇ ನಾನು ಇದನ್ನು ಹಾಕ್ತಾಯಿದ್ದೀನಿ. ಜಾಸ್ತಿ ಇದಕ್ಕೆ ಹಾಕಬೇಕಂತ ಇಲ್ಲ, ಸ್ವಲ್ಪನೇ ಹಾಕಿದರೆ ಸಾಕಿದನ್ನು ನೋಡಿ ಈ ರೀತಿ. ಇವಾಗ ಮೇಯ್ನಾಗಿ ಮಿಕ್ಸ್ ಮಾಡೋದು. ಕರೆಕ್ಟಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕು. ಎಲ್ಲ ಮಣ್ಣು ಕರೆಕ್ಟಾಗಿ ಮಿಕ್ಸ್ ಆಗಬೇಕು. ಹಾಗೂ ನೀವು ಮಣ್ಣನ್ನು ನೋಡಬೇಕು, ಕೈಯಲ್ಲಿ ಇಟ್ಕೊಂಡು ಎಷ್ಟು ಲೈಟ್ ವೆಯ್ಟ್ ಅಂದರೆ ಹಗುರ ಇರುತ್ತೆ ನೋಡಿ ಮಣ್ಣು, ಅಷ್ಟು ಗಿಡಗಳಿಗೆ ಒಳ್ಳೆಯದು. ಆವಾಗ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ. ಯಾವಾಗ ತುಂಬ ಭಾರ ಇರುತ್ತೆ ನೋಡಿ, ಆವಾಗ ಆ ಗಿಡ ಅಷ್ಟು ಚೆನ್ನಾಗಿ ಬೆಳೆಯಲ್ಲ. ಹಾಗಾಗಿ ಎಷ್ಟು ಲೂಸ್ ಇರುತ್ತೆ ಮಣ್ಣು ಅಷ್ಟು ಒಳ್ಳೆಯದು. ಕೋಕೋಪೀಟ್ ಎಲ್ಲ ಹಾಕಿದ್ರಿಂದ ತುಂಬ ಮಣ್ಣು ಲೂಸ್ ಆಗಿರುತ್ತೆ. ಓಕೆ, ಆಮೇಲೆ ಇವಾಗ ಪಾಟಲ್ಲಿ ಹಾಕೋದು. ಮಣ್ಣನ್ನು ಪ್ರಿಪೇರ್ ಮಾಡಿ ಆಯಿತು. ಪಾಟಿಗೆ ಹೋಲಿಗೆ ನೋಡಿ, ಆ ರೀತಿ ಅಂಚು ಅಂತ ಹೇಳ್ತಾರೆ ನೋಡಿ, ಅದನ್ನು ಇಟ್ಟು ಅದರ ಮೇಲೆ ಈ ಮಣ್ಣನ್ನು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು, ಮಣ್ಣು ಹಾಕುವಾಗ ಮಣ್ಣು ಎಷ್ಟು ಬಿಡುವಾಗಿ ಲೂಸಾಗಿ ಉಂಟಂತ ಹೇಳಿ. ಈ ರೀತಿ ಇದ್ದರೆ ತುಂಬ ಚೆನ್ನಾಗಿ ಸೊಗಸಾಗಿ ಬೆಳೆಯುತ್ತೆ. ಇದು ನಾನು ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಇದು ನನ್ನ ಓಲ್ಡ್ ಗಿಡ, ಹೊಸ ಗಿಡ ಅಲ್ಲ ಇದು. ಇದರಲ್ಲಿ ಆಲ್ರೆಡಿ ತುಂಬ ಹೂ ಬಿಟ್ಟು ಆಗಿದೆ, ಆದರೂ ಸ್ವಲ್ಪ ಹೂ ಉಂಟು. ರೀಪಾಟಿಂಗ್ ಮಾಡ್ತಾಯಿದ್ದೀನಿ, ಅಂದರೆ ಬೇರೆ ನಾನು ಪಾಟಿಗೆ ಹಾಕ್ತಾಯಿದ್ದೀನಿ.
ನಾನು ಯಾವಾಗ ನರ್ಸರಿಯಿಂದ ತಂದೆ ನೋಡಿ ಆ ಪಾಟಲ್ಲೇ ಇತ್ತದು. ಮಣ್ಣನ್ನು ಮಾತ್ರ ಸ್ವಲ್ಪ ನಾನು ಚೇಂಜ್ ಮಾಡಿದ್ದೆ ಅಷ್ಟೇ. ಇವಾಗ ನಾನು ಪಾಟ್ ಇವಾಗ ತಂದಿದ್ದಾರಲ್ಲ, ಹಾಗಾಗಿ ರೀಪಾಟಿಂಗ್ ಇದನ್ನು ಮಾಡ್ತಾಯಿದ್ದೀನಿ. ಜಾಗ ಅಷ್ಟು ಇಲ್ಲ ತುಂಬ ಪಾಟ್ ಇಡುವಷ್ಟು, ಹಾಗಾಗಿ ಸಣ್ಣ ಸಣ್ಣ ಪಾಟಲ್ಲೇ ನಾನು ಹಾಗೆಯೇ ಇಡ್ತಾಯಿದ್ದೆ ಇದನ್ನು. ಆದರೆ ಮಣ್ಣು ಮಾತ್ರ ನಾನು ಚೇಂಜ್ ಮಾಡ್ತಾಯಿದ್ದೆ. ತುಂಬ ಬಿಡುತ್ತೆ ಇದು ಹೂ. ಆದರೆ ದೊಡ್ಡ ದೊಡ್ಡ ಹೂ ಆದಮೇಲೆ ಇದನ್ನು ಯಾವಾಗಲೂ ನಾವು ಕಟ್ ಮಾಡಬೇಕು. ನೋಡಿ ಈ ರೀತಿ ಮಣ್ಣನ್ನು ಹಾಕಬೇಕು. ನೆಕ್ಸ್ಟ್ ನೋಡಿ ಇದು ಕೂಡ ನನ್ನ ಓಲ್ಡ್ ಗಿಡ. ಇದನ್ನು ಕೂಡ ನಾನು ರೀಪಾಟಿಂಗ್ ಇವಾಗ ಮಾಡಿದ್ದೀನಿ. ಇವಾಗ ಇನ್ನೊಂದು ರೀತಿ ನಾನು ನಿಮಗೆ ತೋರಿಸ್ತೀನಿ ಮಣ್ಣನ್ನು ಪ್ರಿಪೇರ್ ಮಾಡೋದು. ಇದು ಕೂಡ ಹಾಗೆ ನೋಡಿ, ಫಸ್ಟಿಗೆ ನಾನು ಈ ರೀತಿ ಮಣ್ಣನ್ನು ಹಾಕ್ತಾ ಇದ್ದೀನಿ. ಯಾವಾಗಲೂ ಪಾಟಿನ ಹೋಲ್ ಇರುತ್ತೆ ನೋಡಿ, ಸಣ್ಣ ಸಣ್ಣ ತೂತು, ಅಲ್ಲಿ ಏನಾದರೂ ನೀವು ಈ ರೀತಿ ಇಡಬೇಕು. ಅಂಚೆಲ್ಲ ಇಟ್ಟಿದ್ದೀನಿ ನಾನು ನೋಡಿ ಆ ರೀತಿ. ಆವಾಗ ನೀರು ಮಣ್ಣು ಕುತ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ನೀರು ಹೊರಗಡೆ ಹೋಗುತ್ತೆ. ಕರೆಕ್ಟ್ ಪಾಟಿಗೆ ಹಾಕಿದ ನೀರು ಹೊರಗಡೆ ಹೋದರೆ ಮಾತ್ರ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಅಲ್ಲೇ ಉಳಿದರೆ ಕೊಳೆಯುತ್ತೆ, ಒಳಗಡೆಯಿಂದ ಕೊಳೆಯುತ್ತಾ ಬರುತ್ತೆ. ಹಾಗಾಗಿ ಓಕೆ, ನಾನು ಫಸ್ಟಿಗೆ ನೋಡಿ ಮಣ್ಣನ್ನು ಹಾಕಿದ್ದೀನಿ. ಒಳ್ಳೆ ಮಣ್ಣು ಇರಬೇಕು. ಮಣ್ಣು ಹಾಕಿ ಅದರಲ್ಲಿ ತುಂಬ ಕಲ್ಲು ಇರಬಾರ್ದು, ತುಂಬ ಕಲ್ಲು ಹೇಳ್ತಾರೆ ನೋಡಿ ಅದು. ಆಮೇಲೆ ನೋಡಿ ಈ ರೀತಿ ತೆಂಗಿನ ಇದಿರುತ್ತೆ ನೋಡಿ, ಅದನ್ನು ಹಾಕಬೇಕು. ಇದು ಕೂಡ ಮನೆಯಲ್ಲಿ ನಿಮಗೆ ಇರೋದಾದರೆ ಇಂಥದ್ದು ಕೂಡ ನೀವು ಯೂಸ್ ಮಾಡ್ಬೋದು. ತೆಂಗಿನಕಾಯಿ ಎಲ್ಲ ತರ್ತೀರಿ ನೋಡಿ, ಅದರ ಮೇಲೆ ಸಣ್ಣ ಸಣ್ಣ ಜುಟ್ಟು ರೀತಿ ಇರುತ್ತೆ, ಅದನ್ನೆಲ್ಲ ತೆಗೆದು ಒಂದು ಪ್ಲಾಸ್ಟಿಕಲ್ಲೇ ಹಾಕಿಡಿ. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಮಣ್ಣು ಇನ್ನೊಮ್ಮೆ ಮೇಲಿಂದ ಹಾಕ್ತಾಯಿದ್ದೀನಿ, ಸ್ವಲ್ಪನೇ. ಆಮೇಲೆ ನೋಡಿ ಗಿಡ, ಇದು ನನ್ನ ಝೀನಿಯಾ ಗಿಡ. ಇದು ಕೂಡ ಹಾಗೆ ತುಂಬ ಹೂ ಬಿಟ್ಟು ಆಗಿದೆ. ಓಲ್ಡ್ ಗಿಡ ಇಂಥದ್ದೆಲ್ಲ, ಇದೆಲ್ಲ ನಾನು ಇದನ್ನು ಇವಾಗ ರೀಪಾಟಿಂಗ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೀಜ ಎಲ್ಲ ತೆಗೆದು ಇಟ್ಟಿದ್ದೀನಿ ಮೊದಲೇ, ಇನ್ನೂ ಕೂಡ ಮಾಡ್ತಾಯಿದ್ದೀನಿ ಇದರ ಬೀಜ. ಇದರ ಹೂವಿನ ಬೀಜ ನಾವು ಮಾಡಿ ಎಷ್ಟು ಕೂಡ ಗಿಡ ಮಾಡ್ಬೋದು. ಝೀನಿಯಾ ಗಿಡ ಇದು ನಂದು. ಓಕೆ, ಆಮೇಲೆ ಸ್ವಲ್ಪ ನಾನಿಲ್ಲಿ ಸಾವಯವ ಗೊಬ್ಬರ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕ್ತಾಯಿಲ್ಲ, ಡೈರೆಕ್ಟಾಗಿ ಹಾಕೋದ್ರಿಂದ ಮನೆಗೆ ಮಿಕ್ಸ್ ಮಾಡಿ ಹಾಕೋದಾದರೆ 1 ಬಕೆಟಷ್ಟು ಹಾಕ್ಬೋದು. ಆದರೆ ಈಗ ಡೈರೆಕ್ಟಾಗಿ ಹಾಕೋದ್ರಿಂದ ಸ್ವಲ್ಪನೇ ನೀವು ಹಾಕಿದರೆ ಸಾಕು, ತುಂಬ ಹಾಕಲಿಕ್ಕೆ ಹೋಗಬೇಡಿ. ಆಮೇಲೆ ನಾನಿದಕ್ಕೆ ಇನ್ನೊಮ್ಮೆ ಮಣ್ಣನ್ನು ಹಾಕ್ತಿದ್ದೀನಿ. ಸಾವಯವ ಗೊಬ್ಬರ ಹಾಕಿ ಡೈರೆಕ್ಟಾಗಿ ನಾವು ಗಿಡಗಳನ್ನು ಅದರ ಮೇಲೆ ಇಡಬಾರ್ದು. ಸ್ವಲ್ಪ ಮಣ್ಣನ್ನು ಹಾಕಿ ಆಮೇಲೆ ಗಿಡವನ್ನು ಇಡಬೇಕು. ವರ್ಮಿ ಕಂಪೋಸ್ಟ್ ಆದರೆ, ಎರೆಹುಳ ಗೊಬ್ಬರ ಆದರೆ ನೀವು ಡೈರೆಕ್ಟಾಗಿ ಅದರಲ್ಲಿ ನೆಡ್ಬೋದು, ತುಂಬ ಚೆನ್ನಾಗಿರುತ್ತೆ ಅದು. ನನಗೆ ಈ ಸಲ ಸಿಗಲಿಲ್ಲ, ಹಾಗಾಗಿ ಇದು ತೊಗೊಂಡು ಬಂದಿದ್ದೀನಿ ನಾನು. ಓಕೆ, ಆಮೇಲೆ ಗಿಡವನ್ನು ನಾನು ಇವಾಗ ಇಡ್ತಾಯಿದ್ದೀನಿ. ನೋಡ್ಬೋದು ನೀವು, ಗಿಡ ತುಂಬ ಹಳೆತ್ತಿದ್ದು, ತುಂಬ ಹೂ ಬಿಟ್ಟು ಹೂ ಕೂಡ ಇವಾಗ ಡಲ್ ಆಗ್ತಾ ಬಂದಿದೆ. ನಾನಿವಾಗ ಬೀಜಕ್ಕೆ ಬಿಟ್ಟಿದ್ದರಿಂದ ನಾನು ಇದರ ಹೂವನ್ನು ಕೆಲವನ್ನು ತೆಗಿಲಿಲ್ಲ, ನಿಮಗೆ ತೋರಿಸ್ಲಿಕ್ಕೋಸ್ಕರ. ಇಲ್ಲದಿದ್ದರೆ ನಾವು ಏನು ಮಾಡಬೇಕಂದ್ರೆ ಯಾವಾಗಲೂ ಹೂವನ್ನು ಕಟ್ ಮಾಡ್ತಾ ಇರಬೇಕು. ನೋಡಿ ಇವಾಗ ಇನ್ನೊಮ್ಮೆ ನಾನು ತೆಂಗಿನ ಸಿಪ್ಪೆ ಉಂಟು ನೋಡಿ, ಅದನ್ನು ಸೈಡಲ್ಲಿ ಇಡ್ತಾಯಿದ್ದೀನಿ. ಗಿಡವನ್ನಿಟ್ಟು ಅದರ ಸುತ್ತಲೂ ನಾನು ತೆಂಗಿನ ಸಿಪ್ಪೆ ಇಡ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ಅದರ ಬೇರು ಬೆಳೀಲಿಕ್ಕೆ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮಣ್ಣು ಅದರ ಮೇಲೆ ಸರಿಯಾಗಿ ಟೈಟಾಗಿ ಇರಲ್ಲ, ಸ್ವಲ್ಪ ಲೂಸ್ ಆಗಿದ್ದು ಗಿಡ ಚೆನ್ನಾಗಿ ಬೆಳೆಯುತ್ತೆ. ಸಣ್ಣ ಪಾಟಲ್ಲಿ ಕೂಡ ನೀವು ಈ ರೀತಿ ಹಾಕಿದರೆ ಗಿಡ ತುಂಬ ಹೂ ಬಿಡುತ್ತೆ. ನನ್ನ ಹತ್ರ ಜಾಗ ಇರಲಿಲ್ಲ, ನಾನು ಸಣ್ಣ ಸಣ್ಣ ಪಾಟಲ್ಲಿ ಎಲ್ಲವನ್ನು ಇಟ್ಟಿದ್ದೆ, ಆದರೆ ತುಂಬ ಹೂ ಬಿಡ್ತಾ ಇತ್ತು. ಓಕೆ ನೋಡಿ, ಆಮೇಲೆ ನಾನು ಹರ್ಬು ಅಂತ ಇತ್ತು ನೋಡಿ, ಅದರ ಸ್ವಲ್ಪ ಬುಡಕ್ಕೆ ಹಾಕಲ್ಲ, ಅದನ್ನು ತಗೊಂಡು ಸೈಡಲ್ಲಿ ಹಾಕ್ತಿದ್ದೇನೆ. ನೀವು ಬೇಕಿದ್ರೆ ಯೂರಿಯಾ ಕೂಡ ಹಾಕ್ಬೋದು. ಇದು ಮಣ್ಣಿನ ಶಕ್ತಿಯನ್ನು ಸ್ವಲ್ಪ ಹೆಚ್ಚಿಸುತ್ತೆ ನೋಡಿ. ಈ ರೀತಿ ಸುತ್ತಲೂ ಸ್ವಲ್ಪ ಹಾಕಿ, ತುಂಬ ಎಲ್ಲ ಹಾಕ್ಲಿಕ್ಕೆ ಹೋಗ್ಬಿಡಿ, ಗಿಡ ಹಾಳಾಗುತ್ತೆ. ಸ್ವಲ್ಪ ಹಾಕಬೇಕು, ಯಾಕೆಂದರೆ ತುಂಬ ಸ್ಟ್ರಾಂಗ್ ಇರುತ್ತೆ ಇಂಥದ್ದೆಲ್ಲ. ಯೂರಿಯಾ ಕೂಡ ನೀವು ಹಾಕ್ಬೋದು, ಅಥವಾ ಬೇರೆ ಏನಾದರೂ ಹಾಕ್ಬೋದು ನೋಡಿ. ಅದನ್ನು ನಾನು ಖಂಡಿತ ಅವ್ರ ಲಿಂಕಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೋಡಿ ನೀವು ತೊಗೊಳ್ಳಿ. ತುಂಬ ಹೂ ಬಿಡುವಾಗಿ ಕೆಲವು ಸ್ಪ್ರೇ ಕೂಡ ಉಂಟು, ಅದನ್ನು ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ನೆಕ್ಸ್ಟ್ ಏನಂದರೆ, ಯಾವಾಗಲೂ ಬೀಜ ಆಗುವಂಥ ಗಿಡ ಇರುತ್ತೆ ನೋಡಿ, ಹೂ ಬಿಡುವಂಥ ಗಿಡ, ಹೂವಿನಿಂದ ಬೀಜ ಆಗುತ್ತೆ ನೋಡಿ ಅಂಥ ಗಿಡ. ಅದನ್ನು ನಾವು ಯಾವಾಗಲೂ ಹೂ ಬಿಟ್ಟ ತಕ್ಷಣ ಸ್ವಲ್ಪ ಅದು ಲೈಟ್ ಆಗುವಾಗ ನಾವು ತೆಗೆದು ಬಿಡಬೇಕು. ಇಂತಿದ್ರೆ ಗಿಡ ಏನೇನಿಸುತ್ತೆ ಗೊತ್ತುಂಟ, ಓ ನನ್ನ ಇವಾಗ ಬೀಜದ ಟೈಮ್ ಆಯಿತು, ಇನ್ನು ನನಗೆ ಹೂ ಬಿಡಲಿಕ್ಕಿಲ್ಲ, ಹಾಗಾಗಿ ಅದು ತನ್ನ ಬೀಜ ಪ್ರಿಪೇರ್ ಮಾಡಲಿಕ್ಕೆ ರೆಡಿ ಮಾಡುತ್ತೆ. ಆಮೇಲೆ ಆ ಗಿಡದಲ್ಲಿ ಉಂಟು ನೋಡಿ, ಹೂವೇ ಬೆಳೆಯಲ್ಲ. ಹಾಗಾಗಿ ಯಾವಾಗಲೂ ಸ್ವಲ್ಪ ಹೂ ದೊಡ್ಡದಾದಮೇಲೆ
ಅದನ್ನು ನಾವು ಕಟ್ ಮಾಡಬೇಕು. ಇದರಿಂದ ಸೈಡಿಂದ ಇನ್ನೊಮ್ಮೆ ಕೊಂಬೆ ಎಲ್ಲ ಬಂದು ಇನ್ನೂ ಕೂಡ ಅದು ಹೂ ಬಿಡ್ತಾನೆ ಇರುತ್ತೆ ಆ ಗಿಡ. ನೀವು ಹಾಗೆಯೇ ಇದನ್ನು ಹೂವನ್ನು ಬಿಟ್ಟರೆ ಅದು ಬೀಜ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಜಾಸ್ತಿಯಾಗಿದ್ದು ಬೇರೆ ಹೂ ಬಿಡಲಿಕ್ಕೆ ಹೋಗಲ್ಲ. ನನ್ನ ಟೈಮ್ ಆಯಿತು, ಇನ್ನು ನಾನು ಬೀಜ ಮಾಡ್ತೀನಂತ ಹೇಳಿ ಅದು ತನ್ನನ್ನೇ ತಾನು ಹಾಗೆ ಎನಿಸ್ಕೊಳ್ಳುತ್ತೆ. ಹಾಗಾಗಿ ಯಾವಾಗಲೂ ಗಿಡದ ಹೂವು ಬಿಡುವಾಗ ಅದನ್ನು ಕಟ್ ಮಾಡಬೇಕು. ನಾನಿದು ಬೀಜಕ್ಕೆ ಇಟ್ಟಿದ್ದರಿಂದ ನಾನು ಇದರ ಹೂವನ್ನು ಕಟ್ ಮಾಡಿರಲಿಲ್ಲ. ಮೊದಲು ನಾನು ತುಂಬ ಕಟ್ ಮಾಡಿದ್ದೀನಿ, ಆದ್ದರಿಂದ ಇಷ್ಟೆಲ್ಲ ಹೂ ಇದರಲ್ಲಿ ಬಿಟ್ಟಿದೆ ಸಣ್ಣ ಗಿಡದಲ್ಲಿ. ನೋಡಿ, ಈ ರೀತಿ ಯಾವುದು ಹೂ ಡಲ್ಲಾಗಿ ಬರುತ್ತೆ ನೋಡಿ ಅದನ್ನು ಕಟ್ ಮಾಡಿಬಿಡಿ. ಆವಾಗ ಸೈಡಿಂದ ಕೊಂಬೆ ಬಂದು ಮತ್ತೊಮ್ಮೆ ಅದು ಹೂ ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವು ಅದನ್ನು ಬೀಜಕ್ಕೆ ಅಂತ ಡೈರೆಕ್ಟಾಗಿ ಇಟ್ಟರೆ ಅದರ ಟೈಮ್ ಆಯಿತು ಅಂತ ಹೇಳಿ ಅದು ಬೀಜದ ಇದಕ್ಕೆ ಹೋಗುತ್ತೆ. ನೆನಪಲ್ಲಿಡಿ, ನಿಮಗೆ ತುಂಬ ಹೂ ಬಿಡಬೇಕಾದ್ರೆ ಯಾವಾಗಲೂ ಹೂ ಆದಮೇಲೆ ಆ ಹೂವನ್ನು ನೀವು ಕಟ್ ಮಾಡಬೇಕು. ಆವಾಗ ಮಾತ್ರ ಸೈಡಿಂದ ಅದು ಕೊಂಬೆ ಬಂದು ಇನ್ನೊಮ್ಮೆ ಮೊಗ್ಗು ಬಿಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ನಾನು ನೋಡಿ ಎಲ್ಲವನ್ನು ಇವಾಗ ಕಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಬೀಜ ಆಗಲಿಕ್ಕೆ ಆಗುತ್ತೆ. ನೆಕ್ಸ್ಟ್ ಚೆನ್ನಾಗಿ ಒಣಗಿಸಿ ಇದರ ಬೀಜ ತೆಗೆದು ಆಮೇಲೆ ನೀವು ಇದನ್ನು ಯಾವ ಪಾಟಿಗೆ ಹಾಕಿದರೂ ಚೆನ್ನಾಗಿ ಬೆಳೆಯುತ್ತೆ. ಓಕೆ ನೋಡಿ, ಈ ರೀತಿ ಎಲ್ಲವನ್ನು ತೆಗೆದಿದ್ದೀನಿ. ಓಕೆ, ನಾನಿವಾಗ ಕೆಲವು ನನ್ನ ಗಿಡವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನನ್ನ ಹ್ಯಾಂಗಿಂಗ್ ಗಿಡ, ನನ್ನ ತುಂಬ ಇಷ್ಟವಾದ ಗಿಡ ಇದು. ಅಂಥದ್ದೆಲ್ಲ ಗಿಡ ನನಗೆ ತುಂಬ ಇಷ್ಟ. ಹೂವಿನ ಗಿಡ ಮಾತ್ರ ಅಲ್ಲ, ಅಂಥದ್ದೆಲ್ಲ ಡೆಕೋರೇಷನ್ ಗಿಡ ಕೂಡ ಇಷ್ಟ. ಓಕೆ, ಇದೆಲ್ಲ ನಾನು ಸುಮಾರು ಸಲ ನಿಮಗೆ ತೋರಿಸಿದ್ದೀನಿ ನೋಡಿ. ಇದು ನಾವಿದಕ್ಕೆ ಗಣೇರೆ ಅಂತ ಹೇಳ್ತೀವಿ ನೋಡಿ. ಈ ಗಿಡ ನನಗೆ ಇದರಲ್ಲಿ ತುಂಬ ಕಲರ್ಸ್ ಉಂಟು. ನಾನು ಹೊಸದಾಗಿ ಕೆಲವನ್ನು ತೊಗೊಂಡು ಬಂದಿದ್ದೀನಿ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಸೇವಂತಿಗೆ ತುಂಬ ಹೂ ಬಿಟ್ಟಿತ್ತು. ಇದರ ಟೈಮ್ ಆಗಿದೆ, ಇವಾಗ ಕಟ್ ಮಾಡಿದ್ದೀನಿ. ಸೈಡಿಂದ ಇವಾಗ ನೋಡಿ ಸಣ್ಣದಾಗಿ ಬರ್ತಾ ಉಂಟು. ಇದು ಸೇವಂತಿಗೆಲ್ಲ ತಂದರೆ ಬೇಗನೆ ಹಾಳಾಗಲ್ಲ, ಅದು ಸೈಡಿಂದ ಕೊಂಬೆ ಬರ್ತಾನೆ ಇರುತ್ತೆ. ಇದು ನನ್ನ ರೋಸ್ ಮ್ಯಾರಿ ಗಿಡ, ಗೊಂಡೆ ಹೂ ಅಂತ ಹೇಳ್ತೀವಿ ನೋಡಿ ಅದು. ಇದು ನನ್ನ ಝೀನಿಯಾದ ಗಿಡ, ಆಮೇಲೆ ದಾಸವಾಳ. ಇದೆಲ್ಲ ನಾನೇ ಸಣ್ಣ ಸಣ್ಣ ಕಟ್ಟಿಂಗ್ಸಲ್ಲಿ ನೆಟ್ಟ ಗಿಡ. ಇದೆಲ್ಲ ಯಾವುದು ಕೂಡ ಹೆಚ್ಚಾಗಿ ಹೊರಗಡೆಯಿಂದ ತಂದ ಗಿಡ ಅಲ್ಲ. ಇದು ನನ್ನ ಹತ್ರ ಒಂದು ಸಣ್ಣದಿತ್ತು, ಇದರಿಂದ ನಾನು ಸುಮಾರು ಗಿಡಗಳನ್ನು ಮಾಡಿದ್ದೀನಿ. ನೆಲ ಗುಲಾಬಿ ಗಿಡ ಇದು ನಂದು. ಇದು ನನ್ನ ಹ್ಯಾಂಗಿಂಗ್ ಪಾಟ್, ಡ್ಯಾಂಥಸ್ ಗಿಡ. ಇದು ತುಂಬ ಹೂ ಬಿಡ್ತದೆ ಅದರಲ್ಲಿ. ಆಮೇಲೆ ಇದು ಡೇಸಿ ಗಿಡ, ಎರಡು ಉಂಟು ಇದರಲ್ಲಿ. ನಾನು ಎರಡು ಕಲರ್ ಉಂಟು ನೋಡಿ, ಸಣ್ಣ ಸಣ್ಣದು ಇವಾಗ ಬಿಟ್ಟಿದೆ ಇದರಲ್ಲಿ. ಇದೆಲ್ಲ ನಾನು ರೀಪಾಟಿಂಗ್ ಮಾಡಿದ್ದೆ, ಅದರಿಂದ ತುಂಬ ಒಳ್ಳೆ ಈಗ ಹೂ ಬಿಡ್ತಾ ಉಂಟು ನೋಡಿ. ಇದು ನಾನೆಲ್ಲ ಮಣ್ಣು ಚೇಂಜ್ ಮಾಡಿದ್ದೇನೆ ಇದರದ್ದು. ಇದು ನನ್ನ ಓಲ್ಡ್ ಗಿಡಸ್ ಎಲ್ಲ. ಕೆಲವು ಹೊಸ ಗಿಡ ಉಂಟು ನೋಡಿ. ಇದೆಲ್ಲ ನನ್ನ ಸೇವಂತಿಗೆ ಗಿಡ, ಕಲರ್ ಎಲ್ಲ ಉಂಟು ಇದರಲ್ಲಿ. ಇದು ಕೂಡ ನಾನು ತುಂಬ ಟೈಮ್ ಆಯಿತು ತೊಗೊಂಡು ಬಂದು. ಈ ಗಿಡಗಳು ಯಾವುದು ಪ್ಲಾಸ್ಟಿಕಲ್ಲಿ ಉಂಟು ನೋಡಿ, ಅದು ನನ್ನದು ಹೊಸ ಗಿಡ. ಹೊಸ ಗಿಡ ಅಂದರೆ ಒಂದೆರಡು ದಿನ ಆಯಿತು ಹೊಸ ಗಿಡ. ಇದೆಲ್ಲ ಪ್ಲಾಸ್ಟಿಕಲ್ಲಿರುವಂಥದ್ದು. ಇದನ್ನು ನಾನು ಇನ್ನೂ ರೀಪಾಟಿಂಗ್ ಎಲ್ಲ ಮಾಡಲಿಕ್ಕುಂಟು. ನನ್ನ ಹತ್ರ ಇದರಲ್ಲಿ ಒಂದೇ ಕಲರ್ಸ್ ಇತ್ತು, ಗನೇರೆ ಅಂತ ಹೇಳಿದೆ ನೋಡಿ. ನನ್ನ ಹತ್ರ ಒಂದು ಕಲರ್ಸ್ ಇತ್ತು, ಹಾಗಾಗಿ ನಾನು ಇದನ್ನು 3 ಕಲರ್ಸಲ್ಲಿ ತೊಗೊಂಡು ಬಂದಿದ್ದೀನಿ ಇವಾಗ ಎಕ್ಸ್ಟ್ರಾ ನೋಡಿ. ಇದು ನನ್ನ ಓಲ್ಡ್ ಗಿಡ, ಝೀನಿಯದು, ಸಣ್ಣದು ಬಿಡುತ್ತೆ ನೋಡಿ. ಅದು ತುಂಬ ಚೆನ್ನಾಗಿರುತ್ತೆ, ನನಗೆ ಫೇವ್ರೇಟ್ ಅದು. ಅಂಥ ಗಿಡ ಎಲ್ಲ ತುಂಬ ಹೂ ಬಿಡುವಂಥದ್ದು ನೋಡಿ. ಇದು ನನ್ನ ಹೊಸ ಗಿಡ, 4-5 ಏನೋ ಮಾತ್ರ ಉಂಟು ಹೊಸ ಗಿಡ. ಹಾಗೂ ಯಾವಾಗಲೂ ಗಿಡವನ್ನು ಹತ್ತಿರ ಹೂವಿನ ಗಿಡವನ್ನು ಎಷ್ಟು ಹತ್ತಿರ ಇಡ್ತೀರಿ ನೋಡಿ, ಅಷ್ಟು ಚೆನ್ನಾಗಿ ಅದು ಬೆಳೆಯುತ್ತೆ. ಅದೊಂದು ನೋಡಿ ನೀವು ಬೇಕಿದ್ರೆ. ಅದು ಪರಾಗಸ್ಪರ್ಶ ಅದು ಇದು ಅಂತ ಹೇಳ್ತಾರೆ ನೋಡಿ, ಆ ರೀತಿ ಅಂತ ಎನಿಸ್ಬೋದು ನೀವು. ಸಣ್ಣದು ಎಷ್ಟು ಹತ್ತಿರ ಇಡ್ತೀರಿ ನೋಡಿ, ಅಷ್ಟು ಒಳ್ಳೆ ಬಿಡುತ್ತೆ. ಇದೆಲ್ಲ ನನ್ನ ರೋಸ್ ಗಿಡ. ಇದೆಲ್ಲ ಕಟ್ಟಿಂಗ್ಸ್ ಮಾಡಿ ನಾನು ಮಾಡಿದ್ದು ನೋಡಿ. ತುಂಬ ಒಳ್ಳೆ ಹೂ ಬಿಡ್ತದೆ. ಕಟ್ಟಿಂಗ್ ಮಾಡಿ ತುಂಬ ಚೆನ್ನಾಗಿ ಚಿಗುರಿದಿದೆ ಇವಾಗ. ಇದು ಇನ್ನೊಂದು ಕಲರ್ ನೆಲ ಗುಲಾಬಿ ಗಿಡ. ಇದೆಲ್ಲ ನಾನು ತುಂಬ ತರ್ತೀನಿ, ಯಾಕೆಂದರೆ ಇದರಿಂದ ತುಂಬ ಗಿಡಗಳನ್ನು ಮಾಡ್ಬೋದು. ಇದು ನನ್ನ ಇಂಡೋರ್ ಗಿಡ, ಒಳಗಿಡುವಂಥದ್ದು. ನಾನಿವಾಗ ಜಸ್ಟ್ ಬಿಸಿಲಿಗೆ ಅಂತ ಹೇಳಿ ಸ್ವಲ್ಪ ಬಿಸಿಲಿದಾಗಲಿ ಅಂತ ಹೊರಗಡೆ ಇಟ್ಟಿದ್ದೀನಿ ಅಷ್ಟೆ. ಆಮೇಲೆ ಇದು ನನ್ನ ಸಣ್ಣ ಪುಟ್ಟ ಅಕ್ವೇರಿಯಂ ಗಿಡಗಳು. ಇದು ಒಂದು ನಾನು ತಗೊಂಡಿದ್ದೀನಿ, ಕೇರಳದ್ದು ಬಾಳೆಹಣ್ಣಿನ ಗಿಡ. ಆಮೇಲೆ ನೋಡಿ, ಇದೆಲ್ಲ ನೀವು ನೋಡಿದ್ದೀರ ನನ್ನ ಓಲ್ಡ್ ಗಿಡಸ್ ಇದೆಲ್ಲ. ಇದಕ್ಕೆ ನಾನು ನೋಡಿ, ನೀವು ನೋಡ್ಬೋದು ಚಾವುಡಿ ಎಲ್ಲ ಇದರ ಬುಡಕ್ಕೆ ಹಾಕಿದ್ದೀನಿ ನೋಡಿ. ಈ ರೀತಿ ನಾನು ಹಾಕ್ತೀನಿ, ತುಂಬ ಗಿಡ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಹೆಚ್ಚಾಗಿ ಹೂ ಬಿಟ್ಟ ಮೇಲೆ ಕರೆಕ್ಟಾಗಿ ಕೆಳಗಡೆ ತನಕ ಕಟ್ಟಿಂಗ್ಸ್ ಎಲ್ಲ ಮಾಡ್ತೀನಿ. ಇದೆಲ್ಲ ನನ್ನ ಗಿಡಗಳು. ಇದನ್ನು ನಾನು ಜಸ್ಟ್ ಇವಾಗ ಬಿಸಿಲಿಗೆ ಸ್ವಲ್ಪ ಬೆಳೀಲಿ ಅಂತ ಹೊರಗಡೆ
ಈ ರೀತಿ ಸ್ಟೂಲಲ್ಲಿ ತಂದೆ. ಇದು ನನ್ನ ಆರ್ಕಿಡ್ ಗಿಡ. ಇದರಲ್ಲಿ ಇವಾಗ ಹೂ ಬಿಡುತ್ತೆ, ಜಸ್ಟ್ ಇವಾಗಷ್ಟೇ ಸಣ್ಣ ಸಣ್ಣ ಮೊಗ್ಗು ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಇದೆಲ್ಲ ನನ್ನ ಇಂಡೋರ್ ಗಿಡಸ್. ಇದು ಕೂಡ ನೋಡಿ ಮನಿ ಪ್ಲಾಂಟ್ಸ್. ನಾನು ಫುಲ್ಲು ದೊಡ್ಡದಾಗಿ ಬೆಳೆದಿತ್ತು, ಅದನ್ನು ಕಟ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಕೂಡ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ಬೆಳೀಲಿ ಅಂತ ಹೇಳಿ. ನೋಡಿ ನೀರುಳ್ಳಿ ಸಿಪ್ಪೆ ಅದು ಇದೆಲ್ಲ ನಾನು ಯಾವುದು ಕೂಡ ಬಿಸಾಡಲ್ಲ, ಇದೆಲ್ಲ ನಾನು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ನೆಕ್ಸ್ಟ್ ಅದರಿಂದ ಗಿಡ ಎಲ್ಲ ಮಾಡ್ತೀನಿ ಅಂತ ಹೇಳಿ. ಹೀಗೆ ನನ್ನ ಗಿಡಗಳಿವೆ. ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ನಾನು ಎನಿಸ್ತೀನಿ. ಸ್ವಲ್ಪ ಟೈಮ್ ಸಿಗುತ್ತೆ ಅದರಲ್ಲಿ ಕೂಡ ನಾನು ಈ ರೀತಿ ಮಾಡ್ತೀನಿ. ನೋಡಿದ್ರಲ್ಲ ಯಾವ ರೀತಿ ಗಿಡಗಳಿಗೆ ಮಣ್ಣನ್ನು ಪ್ರಿಪೇರ್ ಮಾಡಿದರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಗಿಡ. ಹಾಗಾಗಿ ಯಾರಿಗಾದರೂ ಗೊತ್ತಿಲ್ಲ ಅಂದರೆ ಈ ರೀತಿ ಖಂಡಿತವಾಗ್ಲೂ ಮಾಡಿ. ತುಂಬ ದೊಡ್ಡ ದೊಡ್ಡ ಖರ್ಚಲ್ಲಿ ನಾನೇನು ಹೇಳಿಲ್ಲ, ಸ್ವಲ್ಪ ಮೀಡಿಯಮ್ ಖರ್ಚಲ್ಲೇ ಹೇಳಿದ್ದೀನಿ. ಹಾಗಾಗಿ ಇದನ್ನು ಟ್ರೈ ಮಾಡಿ. ಯಾಕೆಂದರೆ ತುಂಬ ಕಾಸ್ಟ್ಲಿ, ತುಂಬ ಇದು ಎಲ್ಲ ಗಿಡ ತಂದು ಬರ್ತೀರಾ, ಆದರೆ ಅದು ಆಮೇಲೆ ಸರಿಯಾಗಿ ಬೆಳೆಯಲ್ಲ. ಇದರಿಂದಲೇ ಅದು ಸತ್ತು ಹೋಗೋದು. ಮಣ್ಣು ಸರಿಯಾಗಿ ಅದಕ್ಕೆ ಸಿಗೋದಿಲ್ಲ. ಹಾಗೂ ನೀರನ್ನು ತುಂಬ ಹಾಕಬೇಕಂತ ಇಲ್ಲ ಗಿಡಗಳಿಗೆ. ಸ್ವಲ್ಪ ಸ್ವಲ್ಪನೇ ನೀರನ್ನು ಸ್ಪ್ರೇ ಮಾಡಿ. ಇದರಿಂದ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಸ್ವಲ್ಪ ಬಿಸಿಲು ಕೂಡ ಬೇಕು, ಸ್ವಲ್ಪ ತಣ್ಣಗೆ ಕೂಡ ಇರಬೇಕು. ಹಾಗೂ ಒಂದು ಟೈಮ್ ಯಾವುದಾದ್ರೂ ಗಿಡಗಳಿಗೆ ನೀರನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ. ಒಂದೇ ಬೆಳಿಗ್ಗೆ ಇಲ್ಲದಿದ್ದರೆ ಈವ್ನಿಂಗ್ ಮಧ್ಯೆ ನೀರು ಹಾಕೋದು. ಹಾಗೂ ಅವರ ಟೈಮಿಂಗ್ ಆಚೀಚೆ ಮಾಡಿದರೆ ಸ್ವಲ್ಪ ಅದಕ್ಕೆ ಕೂಡ ರುಟೀನ್ ಚೇಂಜ್ ಆಗುತ್ತೆ. ಹಾಗಾಗಿ ನಾನು ಹೇಳೋದು, ಯಾವುದಾದ್ರೂ ಒಂದು ಟೈಮ್ ನೀವು ಡಿಸೈಡ್ ಮಾಡಿ ಆ ಟೈಮಲ್ಲಿ ಹಾಕಿ ಗಿಡಕ್ಕೆ ನೀರು, ಚೆನ್ನಾಗಿ ಬೆಳೆಯುತ್ತೆ. ಕೆಲವು ಗಿಡ ಏನು ಮಾಡಲಿಕ್ಕೆ ಆಗಲ್ಲ, ಎಷ್ಟು ಇದು ಮಾಡಿದರೂ ನಾವು ಸತ್ತು ಹೋಗುತ್ತೆ. ಅದರ ಲೈಫ್ ಸ್ಪ್ಯಾನ್ ಅಷ್ಟೇ ಇರುತ್ತೆ. ಹಾಗಾಗಿ ಏನು ಮಾಡಲಿಕ್ಕೆ ಆಗಲ್ಲ, ಅಂದರೆ ಅಷ್ಟೇ ಟೈಮಲ್ಲಿ ಅದು ಬದುಕುವುದಂತ ಇರುತ್ತೆ. ಅದು ಕೆಲವು ಮೊದಲಿಂದಲೂ ಸರಿಯಾಗಿ ಎಲ್ಲ ಕೊಳೆತು ಬರುತ್ತೆ ನೋಡಿ ಕೆಳಗಡೆಯಿಂದ, ಅದು ನೀವು ಏನು ಮಾಡಿದರೂ ಆಮೇಲೆ ಸತ್ತು ಹೋಗುತ್ತೇನೆ. ಹಾಗಾಗಿ ಈ ರೀತಿ ನೀವು ಮಾಡಿ, ಖಂಡಿತವಾಗ್ಲೂ ಎಲ್ಲ ಗಿಡನೂ ತುಂಬ ಸೊಗಸಾಗಿ ಬೆಳೆಯುತ್ತೆ. ಓಕೆ, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ. ಗಿಡಗಳು ಹೆಚ್ಚಾಗಿ ತುಂಬ ಜನರಿಗೆ ಇಷ್ಟ ಇರುತ್ತೆ, ನಾನು ಕೂಡ ಅದರಲ್ಲಿ ಒಬ್ಬಳು. ಹಾಗಾಗಿ ನಾನು ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ತಾ ಇರ್ತೀನಿ. ತುಂಬ ಕಷ್ಟ ಇಂಥ ಟೈಮ್ ತಗೊಂಡು ಇದೆಲ್ಲ ಮಾಡಲಿಕ್ಕೆ, ಆದರೂ ನನಗೆ ತುಂಬ ಇಷ್ಟ ಗಿಡಗಳೆಂದರೆ. ಹಾಗಾಗಿ ನಾನು ಸ್ವಲ್ಪ ಟೈಮ್ ಇರುವಾಗ ಇಂಥ ಗಿಡಸ್ ಎಲ್ಲ ಮಾಡ್ತೀನಿ. ಇನ್ನೂ ಕೂಡ ನಿಮಗೆ ಒಳ್ಳೆ ಐಡಿಯಾ ನೆಕ್ಸ್ಟ್ ಕೊಡ್ತಾ ಇರ್ತೀನಿ. ಹಾಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಇಡಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ನಾನು ಏನಾದರೂ ವಿಡಿಯೋ ಹಾಕಿದರೆ ಅದು ನೋಟಿಫಿಕೇಷನ್ ನಿಮಗೆ ಸಿಗಲಿ ಅಂತ ಹೇಳಿ. ಇಷ್ಟರಲ್ಲಿ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.